ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ, ರಾಜೇಂದ್ರ ನಗರ. ಇಲ್ಲಿ ಒಂದು 30 ವರ್ಷದ ಹಳೆಯ ಸ್ವೀಟ್ ಅಂಗಡಿ ಇದೆ. ಬನ್ನಿ ಅವರ ಅನುಭವ, ಆಮೇಲೆ ಅವರು 30 ವರ್ಷದಿಂದ ಸ್ವೀಟ್ ಅಂಗಡಿ ಮಾಡ್ಕೊಂಡು ಬಂದಿದ್ದಾರೆ. ಇವರು ತುಂಬ ಮೈಸೂರಿನ ಪ್ರಮುಖವಾದ ದೊಡ್ಡ ದೊಡ್ಡ ಸ್ವೀಟ್ ಅಂಗಡಿ, ಏನು ಹೆಸರಾಂತ ಸ್ವೀಟ್ ಅಂಗಡಿಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಅವ್ರನ್ನ ಮಾತಾಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಬನ್ನಿ ಮಾತಾಡ್ಸೋಣ. ಹಾಂ, ನಮಸ್ಕಾರ. ನಿಮ್ಮ ಹೆಸರು? ಸದಾಶಿವಪ್ಪ ಅಂತ. ಎಷ್ಟು ವರ್ಷ ಆಯ್ತಣ್ಣ ಅಂಗಡಿ ಮಾಡಿ? ಇದು 30 ವರ್ಷ. ಇಲ್ಲೇ ತಿಂಡಿ ಮಾಡೋದಿಲ್ಲ? ನೀವೇ ಮಾಡೋದು ಒಬ್ಬರೇ? ಇಲ್ಲಿ ಕೆಲಸಗಾರರು ಬೇರೆ ಯಾರಿಲ್ಲ? ನಿಮ್ಗೊಬ್ರಿಗೆ ಇದಾಗಲ್ವಾ? ನಮ್ಮ ಮಗ ಆಯ್ತಲ್ಲ, ನಿಮ್ಮ ಮಗ ಅವ್ರು ಸಪೋರ್ಟ್ ಮಾಡ್ತಾರ ಬಂದು? ಹಾಂ 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 ಹಾಂ. ಆಮೇಲೆ ಎಷ್ಟು ವರ್ಷ ಆಯ್ತಾನೆ ಶುರು ಮಾಡಿ? 30 ವರ್ಷ ಆಯಿತು ಅಂದ್ರೆ. ಅದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರಿ? ಕಡೆ ಕೆಲಸ ಮಾಡ್ತೀವಿ. ಬೇರೆ ಕಡೆ ಕೆಲಸ ಮಾಡ್ತೀರಿ? ಎಲ್ಲೆಲ್ಲಿ ಮಾಡ್ತಿದ್ರಿ ಕೆಲಸ? ಬಾಂಬೆ ಟಿಫಾನಿಸು. ಹಾಂ, ಯೋಗೇಶನ್ ಹತ್ರ ಮಾಡ್ತೀವಿ. ಹಾಂ ಹಾಂ ಹಾಂ. ಆಮೇಲೆ ಹಾಂ, ಇದು ಗುರು ಸ್ವೀಟ್ಸ್ ದೇಶಿಕೇಂದ್ರ ಸ್ವೀಟ್ ಅಂಗಡಿ ಅಂತ ಇತ್ತು. ದೇಶಿಕೇಂದ್ರ ಸ್ವೀಟ್ ಅಂಗಡಿ ಅಂತ ಇವಾಗಿಲ್ಲ ಅದು. ಹಾಂ, ಅದು ಯಾರು ಇಟ್ಟಿತ್ತು? ಅದು ಅವರು ಗುರು ಸ್ವೀಟ್ನವ್ರ ಸಂಬಂಧಿಕರೇ ಇಟ್ಟಿತ್ತು, ಅವ್ರ ರಿಲೇಷನು. ಹಾಂ ಹಾಂ, ಬೆಟ್ಟಪ್ಪ ಅಂತ. ಆಮೇಲೆ ಗುರು ಸ್ವೀಟ್ ಮಾಡಿದ್ದ ಫಸ್ಟು? ಗುರು ಸ್ವೀಟು ಬೆಟ್ಟಪ್ಪನವರು ಇಬ್ಬರು ಇದ್ರು. ಎರಡೂ ಇತ್ತು. ಏನಂದ್ರೆ ನೀವು ಅಲ್ಲಿ ಕೆಲಸ ಮಾಡ್ತಿದ್ರಿ ಅವ್ರ ಮನೇಲಿ? ಹಾಂ, ಅಂದರೆ ನೀವು ಕೆಲಸ ಕಲ್ತಿದ್ದೆಲ್ಲ ಅಲ್ಲೇನಾ? ಇಲ್ಲ, ಸ್ವಲ್ಪ ಆಮೇಲೆ ಬಾಂಬೆ ಟಿಫಾನ್ಸಲ್ಲಿ. ಹಾಂ, ಅಂದರೆ ಅಲ್ಲಿ ಸುಮ್ಮನೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರಿ ಜೊತೆಲಿ. ಹಾಂ, ಪುನಃ ಆಮೇಲೆ ಬಾಂಬೆ ಟಿಫಾನ್ಸ್ ಬಂದು ಅಲ್ಲಿ ಕೆಲಸ ಕಲ್ತಿದ್ದು. ಹಾಂ, ನಿಮ್ಗೆ ಯಾಕೆ ಈ ಕೆಲಸ ಕಲಿಬೇಕು ಅನ್ನಿಸ್ತು ಅಂತ? ಕಲಿಬೇಕು ಅಂತ ಆಸೆ ಆಯಿತು, ಕಲಿಸ್ಬಿಟ್ಟು. ಹಾಂ, ಎಷ್ಟನೇ ವಯಸ್ಸಿಗೆ ನೀವು ಬಂದಿದ್ದು ಈ ಕೆಲಸಕ್ಕೆ? ಈ ಕೆಲಸಕ್ಕೆ ಬಂದಾಗ 22, 24 ನಿಮಗೆ. ಹಾಂ, ನೀವು ಸ್ಕೂಲು ಎಲ್ಲ ಓದಿದ್ದು? ಮಲೆಯೂರು. ಎಲ್ಲಿ? ಮಲೆಯೂರು. ಅಲ್ಲೇ ಅರವೇ ಮಲೆಯೂರು, ಚಾಮರಾಜನಗರದ ಹತ್ರ. ಮಲೆಯೂರು. ಹಾಂ ಹಾಂ. ಅಲ್ಲಿ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡು. ಏನಕ್ಕೆ ಇಲ್ಲಿಗೆ ಬಂದಿದ್ದು? ಏನಕ್ಕೆ ಅಂತ? ಬುಜೋರು ಕರ್ಕೊಂಬಂದ್ರು. ಯಾರೋ ನಿಮ್ಮ ಅಗ್ರಾರದವರು? ಹಾಂ 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 ಹಾಂ. ನಮ್ಮ ಮನೆ ಕೆಲಸ ಮಾಡೋರು. ಅವ್ರು ತಗೊಂಡೋಗಿ ಸ್ವೀಟ್ ಅಂಗಡಿ ಕೆಲಸಕ್ಕೆ ಹಾಕಿದ್ರು. ನೀವು ಅವ್ರ ಬುದ್ಧಿಯವ್ರ ಮನೆಗೆ ಕೆಲಸಕ್ಕೆ ಹೋಗ್ತಿದ್ರಾ? ಅವರು ಹಚ್ಕಡಿದ್ದವರು. ಹಾಂ ಹಾಂ ಹಾಂ, ಸರಿ. ಕೆಲಸ ಮಾಡಿ ಆಮೇಲೆ ಅವರೇ ಮಾಡೋರು, ಏರಿಂಗರಾಗಿ ಮಿಠಾಯಿ ಅಂಗಡಿ ಮಿಠಾಯಿ ಅಂಗಡಿಗೆ ಸೇರಿಸಿದ್ರು. ಹಾಂ, ಸ್ವಲ್ಪ ಕಲಿಸ್ಕೊಂಡು ಅವ್ರು ಅಲ್ಲಿಂದ ಟಿಫನ್ ಇಸ್ಕೊಂಡು. ನೀವು ಸ್ಕೂಲ್ಗೆ ಹೋಗೇ ಇಲ್ವಾ? 3ನೇ ಕ್ಲಾಸಲ್ಲಿ ಅಷ್ಟು. 3ನೇ ಕ್ಲಾಸು. ಯಾಕೆ ಓದಬೇಕು ಅನ್ನಿಸ್ಲಿಲ್ವಾ? ಯಾವ ಕರ್ಕೊಂಬಿಟ್ರೆ ನಾವು ಬಂದ್ಬಿಟ್ಟೆ. ಹಾಂ, ಅದೇ ಅವತ್ತಂದ್ರೆ ಏನೋ ಒಂದು ಕೆಲಸ ಮಾಡವ ಅನ್ನೋ ಥರದಕ್ಕೆ ಬಂದ್ಬಿಟ್ರಿ ಅಂತಾನೆ. ಹಾಂ, ಈಗ ನಿಮಗೆ ಇಷ್ಟು ವರ್ಷದ ಅನುಭವದಲ್ಲಿ ಈಗ ನಿಮಗೆ ಈ ಕೆಲಸ ಕಲ್ತಿದ್ದಕ್ಕೆ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಇವಾಗಲೂ? ಇನ್ನೂ ಜೀವನಕ್ಕೆ ಸಾಕು. ಜೀವನಕ್ಕೆ? ಹಾಂ, ಜೀವನಕ್ಕೆ ಸಾಕು. ಜೀವನಕ್ಕೆ ಏನು ತೊಂದರೆ ಇಲ್ಲ. ಹಾಂ, ಜೀವನ ನಡ್ಕೊಂಡು ಹೋಯ್ತಾ ಇದೆ. ಹಾಂ, ಮಕ್ಕಳು ಅಣ್ಣ? ಒಬ್ಬ ಮಗ ಒಬ್ಬ ಮಗಳು. ಮದುವೆ ಮಾಡಿದರೆ? ಹಾಂ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತದೆ? ನಡೀತಿದೆ. ಹಬ್ಬಗಳ ಬಂದಾಗ ಆಯ್ತದೆ, ಬೇರೆ ಟೈಮ್ ಸಪೋರ್ಟ್ ನಡೀತದೆ. ಅದೇ ಹಬ್ಬಗಳಲ್ಲಿ ಜಾಸ್ತಿ, ಆಯುಧ ಪೂಜೆ ಟೈಮಲ್ಲೆಲ್ಲ ಚೆನ್ನಾಗಿ ನಡೀತದೆ. ಸ್ವೀಟ್ ಎಲ್ಲ ಹೊರಗಡೆಗೆಲ್ಲ ಆರ್ಡ್ರ್ ಹೋಯ್ತದ? ಅವಾಗ ಹೊರಗಡೆ ತಗೊಂಡಿದ್ದಾರೆ. ಈ ಟೈಮು ಹಬ್ಬಗಳೆಲ್ಲ ಆಗ್ತಿದೆ. ಹಾಂ ಹಾಂ ಹಾಂ. ಈಗ ಅಕಸ್ಮಾತ್ ಈಗ ಯಾವ್ದಾದ್ರು ಫಂಕ್ಷನ್ನು ಇಲ್ಲ ಬೇರೆ ಕಾರ್ಯಕ್ರಮಗಳಿಗೆ ನಿಮ್ಗೆ ಆರ್ಡ್ರ್ ಕೊಟ್ಟರೆ ನೀವು ಮಾಡ್ಕೊಡ್ತೀರಿ? ಸ್ವೀಟ್ಸ್ ಎಲ್ಲ ಮಾಡ್ಕೊಂಡು ಏನೇನು ಮಾಡ್ತೀರಿ ನೀವು ಐಟಮ್ಗಳು? ಅದೇ ಜಾಂಗರಿ, ಮೈಸೂರು ಪಾಕು, ಬಾದುಷಾ, ಸೋನ್ ಪಾಪುಡಿ. ಹಾಂ, ಲಾಡು, ಬೂಂದಿ. ಹಾಂ, ಬಂಗಾಳ ಐಟಮ್ ಮಾಡೋದು. ಹಾಂ, ಇದು ಬರ್ಫಿ ಅದೆಲ್ಲ ಮಾಡ್ತೀವಿ? ಅದೇ ಬರ್ಫಿಗಳೆಲ್ಲ ಮಾಡ್ತೀವಿ. ಬರ್ಫಿಗಳೆಲ್ಲ ಮಾಡ್ತೀವಿ ಅಂದರೆ ಬೇಕ್ರಿ ಐಟಮ್ಸ್ ಎಲ್ಲ ಸಾಕಷ್ಟು ಮಾಡ್ತೀವಿ? ಒಂದು 4-5 ಐಟಮ್ ಮಾಡ್ಕೊತೀವಿ ಅಷ್ಟೇ. ಹಾಂ, 7 ಐಟಮ್ ಮಾಡ್ತೀವಿ. 7 ಐಟಮ್ ನೀವು ಮಾಡ್ತೀರಿ. ಇದು ಖಾರ ಐಟಮ್ಸು? ಖಾರ ಐಟಮ್ ಚೌಚೌ, ಖಾರ ಬಂಡಿ, ಅವಲಕ್ಕಿ. ಹಾಂ, ಇದೆಲ್ಲ ನಾವೇ. ಅದೆಲ್ಲ ನೀವೇ ಮಾಡೋದು? ಇವರು ನಮ್ಮ ಮಗ. ಹೌದಾ? ಅದಕ್ಕೆ ಸರಿ ಸರಿ. ಆಮೇಲೆ ಖಾರ ಐಟಮ್. ಸರ್ ನಮಸ್ಕಾರ. ಬನ್ನಿ. ಲೋಕೇಶ್ ಅಂತ ಮೊನ್ನೆ ಮಾತಾಡ್ಸ್ಕೊಂಡು ಹೋಗಿದೆ ಬಂದು. ಹಾಂ, ಖಾರ ಐಟಮ್ ಮಾಡ್ಕೊತೀವಿ, 4-5 ಐಟಮ್. ಹಾಂ 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 ಹಾಂ. ಇಲ್ಲಿ ವ್ಯಾಪಾರ ಹೆಂಗೆ ಬೇಕು ಹಂಗೆ ಮಾಡಿ. ಹಾಂ, 1,000-2,000 ಬಂದರೆ ಮಾಡ್ಕೊಡ್ತೀವಿ. ಆರ್ಡ್ರ್ ಬಂದರೆ ಜಾಸ್ತಿ ಬಂದರೆ ಮಾಡ್ಕೊಡ್ತೀರಿ? 5,000 ಬಂದರೂ ಮಾಡ್ಕೊಡ್ತೀವಿ. ಹಾಂ ಹಾಂ ಹಾಂ. ದೊಡ್ಡ ಆರ್ಡ್ರ್ ಯಾವುದೇ ಬಂದರೂ ಮಾಡ್ಕೊಡ್ತೀರಿ? ಹೇಳಿ. ಹಾಂ 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 ಮಾಡ್ಕೊಡ್ತೀವಿ. ಹಾಂ.
ನೀವು ನಿಮ್ಮ ತಂದೆಯವ್ರ ಹತ್ರನೇ ಕಲ್ತಿದ್ದೆ ಕೆಲಸ? ಇವ್ರ ಹತ್ರನೇ ಇರೋದು. ನಾವು ಹೊರಗಡೆ ಹೋದ್ರೆ ನಾನು ಇವ್ರಿಗೊಬ್ರು ನೆಲ್ಪುರ ಹಾಕಿದ್ರೆ ಅವನ್ ಕೊಡೋ ಸಂಬಳನ ನಾ ಇಲ್ಲೇ ಸಂಪಾದನೆ ಮಾಡ್ಕೊತೀವಿ. ನೀವು ಇದೇ ಕೆಲಸ? ಇದೇ ಕೆಲಸ. ಹಾಂ, ನೋಡಿ ಅದೇ ನಿಮ್ಮ ಮಗ ಅವ್ರಿಗೆ ನೀವೇ ಕೆಲಸ ಕಲ್ಸ್ಕೊಟ್ರಿ. ನಾವೇ ಕೆಲಸ. ಹಾಂ, ಯಾಕೆ ಅವ್ರನ್ನ ಬೇರೆ ಏನಾರು ಮಾಡಬೇಕು ಅಂತ ಬಿಡ್ಲಿಲ್ವ? ನೀವೇ ಇದನ್ನೇ ಮಾಡಲಿ? ನಾವು ಇದನ್ನೇ ಇಂಪ್ರೂವ್ ಮಾಡೋಣ. ಯಾಕಂದ್ರೆ ಇದೇ ಚೆನ್ನಾಗಿದೆ, ಜೀವನಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ, ಇದನ್ನೇ ಮಾಡವ ಅನ್ನೋದು ನಿಮ್ಮ ಇದರಲ್ಲೇ ಇಂಪ್ರೂವ್ ಮಾಡ್ಬೇಕಂತ. ಇದರಲ್ಲೇ ಇಂಪ್ರೂವ್ ಮಾಡಬೇಕು ಅಂತ. ಹಾಂ, ಈಗ ಇಲ್ಲಿಗೆ ಬಂದು 30 ವರ್ಷ ಆಯಿತು ಅಂದರೆ ನೀವು ಅಲ್ಲಿ ಕೆಲಸ ಬಾಂಬೆ ಟಿಫನ್ಸ್ಲಿ ಕೆಲಸ ಮಾಡ್ತಿದ್ರಿ, ಅಲ್ಲಿ ಬಿಟ್ಟಾದ್ಮೇಲೆ ನೀವು ಸ್ವಂತವಾಗಿ ಮಾಡಿ 30 ವರ್ಷ ಆಯಿತು. 30 ವರ್ಷದಿಂದ ಮಾಡ್ಕೊಂಡು ಹೋಗ್ತಿದ್ರಿ. ಅಲ್ಲೇ ಖಾರ ಗಿರ ಮಾಡ್ತಾರೆ. ಹಾಂ ಹಾಂ ಹಾಂ, ಆಮೇಲೆ ಮಾಡ್ತೀವಿ. ಖಾರ ಐಟಮು ಎಲ್ಲ ಅಲ್ಲಿ ಅಂದರೆ ಕೆಲಸ ಕಲ್ತಿದ್ದೆ ನೀವು ಅಲ್ಲೇನೆ? ಇಲ್ಲೇ. ಹಾಂ, ಸ್ವಂತ ಊರು? ಐಟಮು ಸ್ವೀಟ್ ಗೀಟ್ ಎಲ್ಲ ಕಲ್ತ್ಕೊಂಡ್ರೆ? ಹಾಂ, ಖಾರ ಕಲ್ತ್ಕೊಂಡೆ ಆಮೇಲೆ ಬಿಟ್ಬಿಟ್ಟೆ. ಹಾಂ ಐಟಮ್ ಕಲ್ತ್ಕೊಂಡು ಮಾಡಿ. ಅಂದರೆ ಈಗ ನಿಮ್ಮ ಅಂಗಡಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀರಿ? ಹೊರಗಡೆ ಯಾರಿಗ ಬೇರೆ ಅಂಗಡಿಗಳಿಗೆ ಏನಾದ್ರು ಕೊಡ್ತಿದ್ರೆ? ಅಂಗಡಿಗಿಲ್ಲ, ಕ್ಯಾಂಟೀನ್ ಕೊಡ್ಲಾಗ್ತದೆ. ಕ್ಯಾಂಟೀನ್ಗಳಿಗೆ ಕೊಡ್ತೀರಾ? ಮದರ್ ಕ್ಯಾಂಟೀನ್ ಅಂತ ಐತೆ. ಹಾಂ ಹಾಂ ಹಾಂ, ಏನು ಜಾಂಗರಿ 1500 ಹಿಂಗೆ ಬಂದು ಕೊಡ್ತೀವಿ. ಆಮೇಲೆ ಅಡುಗೆ ಕಾಂಟ್ರಾಕ್ಟ್ ತಗೋತಾರಲ್ಲ, ಅವ್ರು 500 600 ಅದು ಇದು ತಗೋತಾರೆ. ಅಡುಗೆ ಕಾಂಟ್ರಾಕ್ಟರ್ ಅವರು ನಿಮ್ಮ ಹತ್ರ ಬಂದು ತಗೊಂಡೋಗ್ತಾರೆ. ಆಮೇಲೆ ದೊಡ್ಡ ಮಾಡ್ಸಾದ್ರೆ ಅವರೇ ಮಾಡಿಸ್ಕೊತಾರೆ. ಹಾಂ, ಅಂದರೆ ಅಲ್ಲಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ನೀವು ಅಲ್ಲೆಲ್ಲ ಹೋಗಿ ಮಾಡ್ತೀರಾ? ಇಲ್ಲ, ಹೋಗಲ್ಲ. ಇಲ್ಲಿಂದ ಮಾತ್ರ ಇಲ್ಲಿ ಅದೇ ಒಂದು 500,000 ಆರ್ಡ್ರ್ ಇದ್ದರೆ ಇಲ್ಲಿ ನಿಮ್ಗೆ ಹೇಳ್ಬಿಟ್ರೆ ನೀವು ಮಾಡಿಕೊಡ್ತೀರಿ. ಹಾಗೆ ದೊಡ್ಡ ಐಟಮ್ ಆದರೆ ಅವರೇ ಬೇರೆಯವ್ರ ಕೈ ಮಾಡಿಸ್ಕೊತಾರೆ. ಹಾಂ, ಹೋಗಿ ಬಿಟ್ಬಿಟ್ಟು ಅವಾಗ 15 ವರ್ಷ ಆಯಿತು. ಹಾಂ, ಹೊರಗಡೆ ಕಮ್ಮಿ ಮಾಡಿದ್ರೆ ಮೊದಲೆಲ್ಲ ಹೋಗ್ತಿದ್ರೆ ಹೊರಗಡೆಗೆ? ಹೊರಗಡೆ ಹೋಗಿ ಮಾಡ್ತಿದ್ರು. ಮದುವೆ ಫಂಕ್ಷನ್ಗೆಲ್ಲ ಹೋಗ್ತಿದ್ದೆ. ಹಾಂ ಹಾಂ ಹಾಂ, ಇವಾಗ ಅಂತೂ ಎತ್ತಕ್ಕೆ ಮಾಡೋಕ್ಕೆ ಆಗಲ್ಲ. ಅದೇ ಈಗ ಎಷ್ಟು ಜನ ವಯಸ್ಸು ನಿಮಗೆ? 70 ವರ್ಷ ಆಗೈತೆ. 70 ವರ್ಷ ಆದರೂ ನೀವು ಇನ್ನೂ ಒಳ್ಳೆ ಆ್ಯಕ್ಟಿವ್ ಆಗಿದ್ದೀರಲ್ಲ. ನಿಮ್ಗೆ ಹಂಗೆ ಅನ್ಸೋದೇ ಇಲ್ಲ ನಿಮ್ಗೆ 70 ವರ್ಷ ಆಗೈತೆ ಅನ್ಸೋದಿಲ್ಲ ನಿಮ್ಗೆ ನೋಡಿದ್ರೆ. ಹಾಂ, ಅಂದರೆ ಕೆಲಸ ಮಾಡಿ ನಿಮ್ಗೆ ಅದೇ ಒಂದು ಇದು. ಕೆಲಸ ಮಾಡಿದ್ದೀನಿ. ಹಾಂ, ಈಗ ರೆಸ್ಟ್ ಮಾಡ್ಬೋದಲ್ಲ? ನಿಮ್ಮ ಮಗ ಅವ್ರು ಮಾಡ್ತಾರಲ್ಲ, ನಿಮ್ಮದೇ ರೆಸ್ಟ್ ಮಾಡೋದು? ಐಟಮ್ಗಳು ನೋಡ್ಕೋಬೇಕಲ್ಲ. ಹಾಂ, ಹೊರಗಡೆ ಒಬ್ಬರು ಹೋದಾಗ ಐಟಮ್ ನೀಟಾಗಿ ಇರ್ಸೋಕ್ಕೆ ಮಾಡೋಕ್ಕೆ ಇದಾಗುತ್ತೆ. ಹಾಂ ಹಾಂ ಹಾಂ, ಕಲ್ತಿದ್ವಿ, ಸ್ವಲ್ಪ ಐಟಮ್ಗಳು ಕೆಟ್ಟಬಿಟ್ರೆ ಕಷ್ಟ. ಹಾಂ, ಅದೇ ನೀವು ಈಗ ಊರಿಗೆಲ್ಲ ಹೋಯ್ತಿರ್ತೀರಾ ಹೆಂಗೆ? ಬರ್ತೀನಿ. ಬರ್ತೀರಿ? ಒಂದು ತಿಂಗಳಿಗೊಂದ್ಸತಿ ಹೋಗ್ತೀನಿ. ತಿಂಗಳಿಗೊಂದ್ಸಲ? ಹಾಂ, ಅಲ್ಲೆಲ್ಲ ಜಮೀನು ಮನೆ ಎಲ್ಲ ಇದೆ? ಐತೆ, ಇನ್ನೂ ರೆಡಿ ಮಾಡಬೇಕು. ಹಾಂ 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 ಹಾಂ. ಈಗ ಅವಾಗಲಿಂದ ಹೆಚ್ಚು ಕಮ್ಮಿ ನೀವು ಒಂದು 50 ವರ್ಷ ಮೈಸೂರಲ್ಲೇ ಕಳೆದಿದ್ದೀರಿ ಅನ್ಕೊಳ್ಳಿ. 50 ವರ್ಷ ಹಾಗೆ ಹೋಯ್ತು. ನೀವು 20 ವರ್ಷಕ್ಕೆ 22 ವರ್ಷಕ್ಕೆ ಬಂದವರು. ಆಮೇಲೆ ಕರ್ಕೊಂಡು ನೋಡಿದ್ದು ಮೈಸೂರು. ಹಾಂ, 50 ವರ್ಷ ಮೈಸೂರಿಗೆ ಹಾಗೆ ಹೋಯ್ತು. ಈಗ ನಿಮಗೆ ಇಲ್ಲೇ ಮೈಸೂರಲ್ಲೇ ಇದ್ಬಿಡ್ಬೇಕು ಅಂತಾರೆ, ಇಲ್ಲ ಊರಿಗೆ ಹೋಗ್ಬೇಕು ಅನ್ನೋದೇನಾದ್ರು ಇದೆಯಾ ಅಂತ? ಹಂಗೇನಿಲ್ಲ. ಹಾಂ, ಸುಮ್ಮನೆ ಊರಿಗೆ ಹಬ್ಬಕ್ಕೆ ಇಲ್ಲ ಮಧ್ಯೆ ಹೋಗ್ತಾ ಬರ್ತಾ ಇರ್ತೀರಿ. ನಮ್ಮೂರು ಅಂತ ಬಿಡಬಾರ್ದು ಅಂತ ಅಷ್ಟೇ. ಹಾಂ, ಏನಾದರೂ ಪ್ರೀತಿ ಇದ್ದೇ ಇರುತ್ತಲ್ಲ ನಮ್ಮೂರು ಅನ್ನೋದು, ಹಂಗೆ. ಇಲ್ಲೇನಂದ್ರೆ ಎಲ್ಲ ನಮಗೆ ಹಾಂ, ಐಟಮ್ ಮಾಡೋಕ್ಕೆ ಮಟ್ಟಕ್ಕೆ ಅದೇ ಸೌಲಭ್ಯ. ಇನ್ನೆಲ್ಲ ಹೋಗಿ ಮಾಡೋಕ್ಕಾಗಲ್ವಲ್ಲ? ಆಗಲ್ಲ. ಅದೇ ಇಲ್ಲಿ ಥರ ಇಲ್ಲ. ಆಮೇಲೆ ಇನ್ನೊಂದೇನಾದ್ರು ನಿಮ್ಮದು ಚೆನ್ನಾಗಿ ಪರಿಚಯ ಆಗಿರೋದ್ರಿಂದ ಎಲ್ಲ ಊರಿಗಿಂತ ಹೆಚ್ಚಾಗಿ ಇಲ್ಲೇ ಜಾಸ್ತಿ ಆಗ್ಬಿಟ್ಟವ್ರೆ. ಇಲ್ಲೇ ಜಾಸ್ತಿ ನಿಮಗೆ ಪರಿಚಯ ಆಗ್ಬಿಟ್ಟವ್ರೆ. ಇಲ್ಲೇ ಹೋಗ್ತೀನಿ. ಹಾಂ, ಅಂದರೆ ಊರ್ಲೇನಾದ್ರು ಹಬ್ಬ ಗಿಬ್ಬ ಬಂದರೆ ಹೋಯ್ತೀನಿ ಮಾಡ್ತೀನಿ. ಅಂದರೆ ತಿಂಗಳಿಗೆ 2 ಸತಿ ಹೋಯ್ತೀನಿ ಊರಿಗೆ. ತಿಂಗಳಿಗೆ 2 ಸಲ ಹೋಯ್ತೀರಿ? ಹಾಂ, ಎಲ್ಲ ಗ್ಯಾಸ್ ಸ್ಟವ್ನೇನ? ಹಾಂ, ಈ ಬೇರೆ ಇದರಲ್ಲೆಲ್ಲ ಈ ಒಲೆಗಳೆಲ್ಲ ಇಟ್ಟಿರ್ತಾರಲ್ಲ, ಸೌದೆ ಒಲೆ ಇಲ್ಲ ಒಟ್ಟಿನ ಒಲೆ ಆ ಥರ ಎಲ್ಲ ಇಡ್ತಾರಲ್ಲ, ಅದು ಮಿಠಾಯಿ ಈ ಅಂಗಡಿಗಳು ಎತ್ತರ ಇರಬೇಕು. ಹಾಂ, ಗೋಡನ್ ಜೋರಾಗಿರ್ಬೇಕು. ಅಂದರೆ ನೀವು ಆಗ್ಲಿಂದನೂ ಗ್ಯಾಸಲ್ಲೇ ಮಾಡೋದಾ ಇಲ್ಲ ಮುಂಚೆ ಸ್ಟಾರ್ಟಿಂಗ್ ಮಾಡ್ತಿದ್ದಾಗ? ಸ್ಟಾರ್ಟಿಂಗ್ ಸೌದೆ ಒಲೆ. ಹಾಂ, ಸೌದೆ ಒಲೆ ಹಾಕೊಂಡಿದ್ದು ಇಲ್ಲೇ ಒಲೆ ಹಾಕೊಂಡಿದ್ರಾ? ಒಲೆ ಹಾಕೊಂಡಿದ್ದು. ಹಾಂ 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 ಹಾಂ, ಒಲೆಯಲ್ಲೇ ಮಾಡಿದ್ವಿ. ಒಲೆಯಲ್ಲಿ ಮಾಡ್ತಾ ಇದ್ದು. ಇದು ಗ್ಯಾಸ್ ಶುರು ಮಾಡಿ ಎಷ್ಟು ದಿನ ಆಯಿತು? ಈ ಸುಮಾರು ಒಂದು 10-15 ವರ್ಷ ಆಯ್ತು. 10-15 ವರ್ಷದಿಂದ ಗ್ಯಾಸು. ಅಂದರೆ ಅದಕ್ಕೆ ಮುಂಚೆ ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾ? ಸೌದೆನೇ ಅವಾಗ. ಹಾಂ, ಇಷ್ಟು ಎತ್ತರ ಒಲೆ ಕಟ್ಬಿಟ್ಟಿದ್ದು. ಹಾಂ, ಒಲೆ ಮೇಲೆ ಮಾಡ್ತೀವಿ. ಒಲೆ ಮೇಲೆ ಮಾಡ್ತಾಯಿದ್ರಿ. ಯಾಕೆ ಈಗ ಸೌದೆ ಒಲೆಯಲ್ಲಿ ವರ್ಕೌಟ್ ಆಗಲ್ವಾ ಹೆಂಗೆ? ವರ್ಕೌಟ್ ಆಯ್ತದೆ ಅಂದರೆ ಸೌದೆ ತುಂಬ್ಕೊಳಕ್ಕೆ ಜಾಗ ಇಲ್ಲ. ಹಾಂ, ಸ್ಪೇಸ್ ಸಾಲಲ್ಲ. ಜಾಗ ಅಂದರೆ ಸ್ಟಾಕ್ ಇಟ್ಕೋಬೇಕು, ಸೌದೆ ಇಟ್ಕೋಬೇಕು, ಆಮೇಲೆ ಬೂದಿ ತೆಗೆದು ಒಂದು ಕಡೆ ಹಾಕ್ಬೇಕು. ಅದ್ರ ಕೆಲಸ ಜಾಸ್ತಿ ಏನೇ ಅದು? ಕೆಲಸ ಜಾಸ್ತಿ. ಹಾಂ, ಆಮೇಲೆ ಸೌಲಭ್ಯ ಕಮ್ಮಿ. ಸೌದೆ ಗುಡಿ ಹಾಕಕ್ಕೆ ಒಂದು ಜಾಗ ಬೇಕು. ಅದಕ್ಕೆ ಜಾಗ ಬೇಕು. ಅಂದರೆ ಇದಾದರೆ ಗ್ಯಾಸ್ ಆದರೆ ಒಂದು ಸಿಲಿಂಡ್ರು ಖಾಲಿ ಆದರೆ ಇನ್ನೊಂದು ತರಿಸ್ಕೋಬೋದು ಆ ಥರ.
ಇದ್ರೆ ಜಲ್ದಿ ಕೆಲಸ ಆಗುತ್ತೆ. ಯಾವುದೋ ಇದರಲ್ಲಿ ಗ್ಯಾಸಲ್ಲಿ ಯಾಕೆ ಅದು ಓಡ್ತಾನೆ ಇರಬೇಕು, ಮಾಡಬೇಕು, ಐಟಮ್ಗಳು ನೀಟಾಗಿ ಸೌದೆಲಿ ಅದೇ ಕಾವು ಕರೆಕ್ಟಾಗಿ ಕೊಡ್ತಾ ಇರಬೇಕು. ಆಮೇಲೆ ಜಾಂಗಿರಿ ಒಂದೇ ಲೆವೆಲ್ ಬಲ್ಲ, ಒಂದು ಕೆಂಪು ಐತೆ, ಒಂದು ಕೆಂಪು ಐತೆ. ಸೌದೆಲಿ ಆದರೆ ಕಾವು ಏರುಪೇರು ಆಯ್ತದೆ ಅಂತ. ಬೇರೆ ಆಯ್ತು. ಇದರಲ್ಲಿ ಒಂದೇ ನೀಟಾಗಿ ನೀವು ಎಷ್ಟು ಬೇಕು ಅಷ್ಟು ಕಾವು ಕೊಟ್ಕೋಬೋದು. ಮೀಡಿಯಮ್ ಬಿಟ್ಕೋತೀವಿ, ಬಿಟ್ಕೋತಾರಲ್ಲ ಅದೇ. ಜಾಸ್ತಿ ಅನ್ಸಲ್ಲ. ಹಾಂ, ಐಟಮ್ಗಳು ನೀಟಾಗಿ ಬರ್ತವೆ. ಐಟಮ್ ಎಲ್ಲ ನೀಟಾಗಿ ಬರ್ತದೆ. ಅದರಲ್ಲಿ ಏನೈತೆ ಒಂದು ಸ್ವಲ್ಪ ಕಾವು ಕಮ್ಮಿ ಆದಾಗ ಐಟಮ್ಗಳು ಡೌನ್ ಆಗೋಯ್ತವೆ. ಕಾವು ಜಾಸ್ತಿ ಆದಾಗ ರೇಜ್ ಆಗೋಯ್ತದೆ, ಕಲರ್ ಚೇಂಜ್ ಆಗೋಯ್ತದೆ. ಅದೇ 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 ಚೆನ್ನಾಗೈತೆ ಸ್ವೀಟ್ಸ್ ಎಲ್ಲ. ಮೊನ್ನೆ ನಾನು ತಗೊಂಡೋಗಿದ್ದಲ್ಲ ಮನೆಗೆ, ಮಕ್ಕಳಿಗೆಲ್ಲ ತಗೊಂಡೋಗಿದ್ದೆ, ಚೆನ್ನಾಗಿದೆ. ಐಟಮ್ಗಳಿವೆ ಅಂದರೆ ಚಿಕ್ಕದು ಜಾಗ ಚಿಕ್ಕದು. ಇನ್ನು ಬೇರೆ ಕಡೆ ಅದೇ ಸ್ನೇಹಿತರೆ, ಮೊನ್ನೆ ಬಂದು ಇಲ್ಲಿ ಸ್ವೀಟ್ ತೊಗೊಂಡೋಗಿದೆ. ನಮ್ಮ ಮನೆ ಮಕ್ಕಳುಗಳೆಲ್ಲ ಇಷ್ಟಪಟ್ಟರು. ಆಮೇಲೆ ಇನ್ನೊಂದೇನೆಂದರೆ ಇವ್ರು ಮಾತಾಡ್ಸ್ತಿದ್ದಾಗ ಚಾಮರಾಜನಗರದ ಕಡೆಯವರು ಅಂತ ಹೇಳಿದ್ರು. ಚಾಮರಾಜನಗರದ ಪಕ್ಕ ಅರವೆ ಮಲ್ಲೂರು ಅಂತ ಬರುತ್ತೆ. ಚಾಮರಾಜನಗರದಿಂದ ಒಂದು 20-22 ಕಿಲೋಮೀಟ್ರ್ ಆಗುತ್ತೆ ಆ ಊರವರು. ನಾನು ಚಾಮರಾಜನಗರ, ಅಂದರೆ ನಮ್ಮ ಊರವರೇ ಅನ್ನೋ ಒಂದು ಪ್ರೀತಿ ಬೇರೆ. ಅದರಿಂದ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಖುಷಿಗೆ ಬಂದು ಮಾತಾಡಿಸ್ದೆ. ಅವ್ರ ಅನುಭವನ ಅವರು ಹೇಳಿದ್ರು. ಅಣ್ಣ ನಿಮ್ಮ ಹೆಸರು ಹೇಳಿ ಇನ್ನೊಂದು. ಸದಾಶಿವಪ್ಪ. ಸದಾಶಿವಪ್ಪ ಸರ್. ನಿಮ್ಮ ಹೆಸರು ಸರ್? ಮಹೇಶ್ ಅಂತ. ಹಾಂ, ಆಮೇಲೆ ಹೇಗಿದೆ ಕೆಲಸ ಎಲ್ಲ ವರ್ಕು? ಸರ್ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀವಿ, ತಗೊಳ್ಳಲ್ಲ. ಖುಷಿ ಇದೆ ಕೆಲಸ, ನೆಮ್ಮದಿಯಾಗಿದ್ದೀವಿ ಅಷ್ಟೇ. ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಏನೂ ಇದಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಏನು ತಾಯಿ ಮಗ ತುಂಬ ಖುಷಿ ಆಯಿತು ಮಾತಾಡ್ಸಿ. ಥ್ಯಾಂಕ್ ಯು. ಓಹೋ ಏನು ಬೇಕಿತ್ತು? ಏನಣ್ಣ ಇಲ್ಲೇ ತಗೊಳ್ಳಲ್ಲ ಮಾಮೂಲಿ ನೀವು? ಜೋರ ಮಾಮೂಲಿ ಸ್ವೀಟ್ ಎಲ್ಲ ತಗೊಂಡು ಹೋಗ್ತಿರ್ತೀರಾ? ಹಾಂ ಹಾಂ, ಮಾಮೂಲಿ ಅಂಗಡಿ ಏನಿ? ಮಕ್ಳಿಗೆ ಏನು ಬೇಕು ಎಲ್ಲ ಇಲ್ಲೇ ತಗೊಂಡು ಹೋಗಿ. ಮಾಮೂಲಿ ಪರಿಚಯ. ಹಾಂ, ಆವಾಗ ನಾನು ಹೆಂಗಿದೆ ಟೇಸ್ಟ್ ಎಲ್ಲ? ನಾನು ಹುಡುಕೋದು ಏನು ಹುಡುಕೋಬೇಕು. ಅದೇ ಅದೇ ಟೇಸ್ಟು ಚೆನ್ನಾಗಿದೆ, ರೇಟು ಕಡಿಮೆ ಇದೆ. ಬೇರೆ ಕಡೆ ಇದು ಮಾಡಿದ್ರೆ ಕಮ್ಮಿ ಇರ್ಲಿ ಏನಾಗಲಿ ಟೇಸ್ಟ್ ನೋಡ್ತಾರೆ. ಸ್ವಲ್ಪ ಕಮ್ಮಿನೇ ಕೊಡ್ಲಿ, ಟೇಸ್ಟ್ ನೋಡ್ತಾರೆ. ಅದೇ ಅದೇ ಮಕ್ಳು ತಿಂದ್ರು ಇನ್ನೊಂದ್ಸತಿ ತಗೋಬಾಟ ಅಂತಾರೆ ನಮ್ಗೆ. ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ಇಲ್ಲ ಅಣ್ಣ ಇರ್ಲಿ, ಇಲ್ಲ ನಮ್ಮ ದೋಸ್ತಿ ಮಹೇಶ ಇರ್ಲಿ, ಇಲ್ಲ ಇಲ್ಲೇ ಎಲ್ಲ ಮಿಕ್ಸು. ಮೊಮ್ಮಕ್ಕಳು ಎಲ್ಲ ತಿಂತಾರೆ. ಹಾಂ ಹಾಂ, ಎಲ್ಲ ಹೆಂಗಣ್ಣ ಕೊಡೋದು ಸ್ವೀಟ್ ಎಲ್ಲ ನೀವು? 320. 320 ರೂಪಾಯಿ ಕೆಜಿ. 250 ಆರ್ಡಿನರಿ. ಹಾಂ, ಆರ್ಡಿನರಿ ಐಟಮ್. ಆರ್ಡಿನರಿ ಐಟಮ್ ಅಂದರೆ ಆರ್ಡಿನರಿ ಸ್ಪೆಷಲ್ ಅಂದರೆ ಯಾವ್ಯಾವ ಥರ? ಸ್ಪೆಷಲ್ ಅಂದರೆ ಕೋವಾ ಐಟಮ್. ಕೋವಾ ಐಟಮಾ? ಕೋವಾ ಐಟಮ್. ಹಾಂ, ಏನೇನದು? ಕೋವಾ, ಪೇಡ, ಬರ್ಫಿ. ಪೇಡ, ಬರ್ಫಿ. ಬರ್ಫಿಗೆ ಹಾರ್ಲಿಕ್ಸು, ಬೂಸ್ಟು, ಡ್ರೈಫ್ರೂಟು. ಹಾಂ, ಅವಕ್ಕೆಲ್ಲ 320. ಇದು ಬೇರೆದಕ್ಕೆ ಮಾಮೂಲಿ ಜಾಂಗರಿ ಮೈಸೂರು ಪಾಕ್ ಇವೆಲ್ಲ 250. 250 ಕೆಜಿ. 250. ಹಾಂ, ಎಲ್ಲ ಮಿಕ್ಸ್ ತಗೊಂಡ್ರೆ 280. ಎಲ್ಲ ಮಿಕ್ಸ್ ತಗೊಂಡ್ರೆ ಎಲ್ಲ ಮಿಕ್ಸ್ ಎಲ್ಲ ಹಾಕ್ತಾರಲ್ವ, ಎಲ್ಲ ಐಟಮ್ ಒಂದೇ ಆದರೆ ಅವ್ರಿಗೂ ಬೇಕಲ್ಲ. 2 ಪೀಸ್ ಹಾಕಿರ್ತೀವಿ, ಅರ್ಧ ಕೆಜಿ ಬರ್ತವೆ. ಅದೇ 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 ಅರ್ಧ ಕೆಜಿಗೆ ಎಷ್ಟು ತಗೋತೀರಿ? 140. 140. ಅದೇ 280 ರೂಪಾಯಿ. ಇಲ್ಲಿ ಸುಮಾರು ಒಂದು 25-30 ವರ್ಷದಿಂದ ಐಟಮ್ ಬೇಕಿದೆ. ಹಾಂ, ಅದೇ ನಾವು 200 ರೂಪಾಯಿ ಎಳ್ನೀರು ಹೊಡಿತಾ ಇರೋದು. ಹಾಂ, ಆವಾಗಿನ ಅಣ್ಣ ಇವರೇ ಸ್ವಂತ ಇವ್ರು ಮಾಡ್ಕೊಳ್ಳೋದು, ಅದೇ. ಬೇರೆ ಕಡೆಯಿಂದ ತರಕಿಲ್ಲ. ಏನಾರು ಆರ್ಡ್ರ್ ಕೊಟ್ಟರೆ ಇವರೇ ಮಾಡ್ತಾರೆ. ಐದು ಪೂಜೆಗೆ ಹಾಂ, ಲಾಡು ಅದು ಇದು ಹೇಳ್ತಾರೆ, ಇವರೇ ಮಾಡ್ಕೊತಾರೆ. ಅಪ್ಪ ಮಕ್ಕಳು ಸೇರ್ಕೊಂಡು ಏನು ಇದಿಲ್ಲ. ಅದೇ 30 ವರ್ಷ ಆಯಿತು ಅಂತ ಹೇಳಿದ್ರು. ಅಣ್ಣ ನೀವು ಶುರು ಮಾಡಿದಾಗ ಸ್ಟಾರ್ಟಿಂಗು ಎಷ್ಟು ರೇಟು, ಎಷ್ಟಕ್ಕೆ ಕೊಡ್ತಿದ್ರಿ? ಹಣ ಅವಾಗ ಭಾಳ ಕಮ್ಮಿ ಇತ್ತು. 1 ರೂಪಾಯಿ 2 ರೂಪಾಯಿ ಇತ್ತು ಒಂದು ಪೀಸು. ಎಷ್ಟು? ಹಾಂ, ಅಂದರೆ ಅವಾಗೆಲ್ಲ ಕೆಜಿ ಕೆಜಿ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ. ಅವಾಗೆಲ್ಲ ಕಮ್ಮಿ ರೇಟು. ಕಮ್ಮಿ ರೇಟು. ಅವಾಗೆಲ್ಲ ಪದಾರ್ಥಗಳು ಕಮ್ಮಿ ಇತ್ತಲ್ಲ. ಹಾಂ 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 ಹಾಂ. ಪಕೋಡ ಇಲ್ವಲ್ಲವ? ಚೌ ಖಾರ ಬಂದಿ. ಖಾರ ಬನ್ನಿ ಕೊಡು.
ಎಷ್ಟು 1/4 kg? ಒಂದು ಪಕೋಡ ಇರುತ್ತೆ ಅಂತ. ಆಗ್ತಾ ಇದ್ದೀನಿ ಇದೆಲ್ಲ ಹಾಕಿದ್ರೆ ಅರ್ಧ kg ಬರೋದು. ನಿಮ್ಗೆ ಒಂದು ಅಂದಾಜು ಬಂದ್ಬಿಟ್ಟಿರ್ತೇನೆ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅದು. ಎಲ್ಲ ಡಬಲ್ ಎರಡು ಹಾಕ್ಬಿಟ್ಟು ಬಂದ್ಬಿಟ್ಟು ಬೆಳ ಹೋಯ್ತು ನಮಗೆ. ಎಲ್ಲ ಐಟಮ್ ಮಿಕ್ಸ್ ಹಾಕ್ಬಿಟ್ರೆ ಅರ್ಧ kg ಬಂದ್ಬಿಡುತ್ತೆ. ಎರಡು ಹಾಕ್ಬಿಟ್ರೆ ಹಾಕ್ಬಿಟ್ರೆ ಅರ್ಧ kg ಬಂದ ಅರ್ಧ kg ಅಲ್ವಣ. ಅಲ್ಲ ಅದೇ ಅನುಭವ ಅಲ್ವಾ ಎಲ್ಲ. ಕೆಜಿಗೆ ಇಷ್ಟ ಬರಬೇಕು ಅಷ್ಟ ಬರಬೇಕು. ಹಾಂ ಅಣ್ಣ, ಈಗ ಈ ಅಂಗಡಿ ಅಡ್ರೆಸ್ಸು ಎಲ್ಲಿ ಬರುತ್ತೆ ಅನ್ನೋದನ್ನ ಒಂಚೂರು ಹೇಳಿ ಹಂಗೆ. ರಾಜೇಂದ್ರ ನಗರ ಶಂಕರ್ ನರ್ಸಿಂಗ್ ಹೋಮ್. ರಾಜೇಂದ್ರ ನಗರ ಶಂಕರ್ ನರ್ಸಿಂಗ್ ಹೋಮ್. ಶಂಕರ್ ನರ್ಸಿಂಗ್ ಹೋಮ್ ಸ್ಕೂಲ್ ಹಿಂಭಾಗ, ಗೌರ್ಮೆಂಟ್ ಸ್ಕೂಲ್ ಹಿಂಭಾಗ. ಹಾಂ ಗೌರ್ಮೆಂಟ್ ಸ್ಕೂಲ್ ಹಿಂಭಾಗನಾ? ಸರಿ. ಈಗ ನಿಮಗೆ ಈಗ ಯಾರು ಅಕಸ್ಮಾತ್ ಏನಾದ್ರು ಆರ್ಡ್ರ್ ಬೇಕು ಅನ್ನೋರು ನಿಮ್ಗೆ ಫೋನ್ ಮಾಡ್ರೆ ಮಾಡ್ಕೊಡ್ತೀರಿ? ಫೋನ್ ಮಾಡಿದ್ರೆ ಮಾಡ್ತೀವಿ. ಫೋನ್ ಮಾಡಿ ಅಡ್ವಾನ್ಸ್ ಏನಾದ್ರು ಮಾಡಿದ್ರೆ ಕೊಟ್ಟರೆ ಮಾಡ್ಕೊಡ್ತೀರಿ. ನಿಮ್ಮ ಫೋನ್ ನಂಬರು? ಇದು ಮಾಡಿಲ್ಲ 83 10 85 09 58. ಹಾಂ, ಈ ನಂಬರ್ಗೆ ಮಾಡಿದ್ರೆ ನೀವು ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಅವಾಗೆಲ್ಲ ರೇಟ್ ಹೆಂಗಿತ್ತು ಹೇಳಿ? ಒಂದು 70 ರೂಪಾಯಿ ಇತ್ತು. ಯಾವುದು ಖಾರ ಐಟಮ್ಸಾ? ಅಂಗಡಿ ಮೈಸೂರು ಪಟ್ಟೆಲ್ಲ ಕೆಜಿಗೆ 70 ರೂಪಾಯಿ. 70 ರೂಪಾಯಿ ಅವಾಗ ಹಾಂ. ಏನು ಬೇಕು? 1/4 kg ಅವಲಕ್ಕಿ. ಆಮೇಲೆ ಕೋವಾ 100 ರೂಪಾಯಿ. ಹಾಂ, 100 ರೂಪಾಯಿ. ಪೀಸ್ಗಳಾದ್ರೆ ಹೆಂಗೆ ಕೊಡ್ತಿದ್ರಿ ಅವಾಗ? ಒಂದು ಸಿಂಗಲ್ ಪೀಸ್ ತಗೊಂಡ್ರೆ 1.5 1 ರೂಪಾಯಿ, 1.5. 1.5 ರೂಪಾಯಿ. ಹಾಂ, ಸ್ಟಾರ್ಟಿಂಗ್ 1.5 ರೂಪಾಯಿ. ಅದು ಮಾತ್ರ ಗ್ಯಾಪ್ ಐತೆ. ಅದೇ ಅವಾಗೆಲ್ಲ ಕಮ್ಮಿನೇ ಐತಿತ್ತು. ಅಂದರೆ ಇಷ್ಟು ಐಟಮ್ ಮಾಡ್ತಿದ್ದಿಲ್ಲ ಅವಾಗ. ಹಾಂ, ಟೂ ಐಟಮ್ ಜಾಸ್ತಿ ಮಾಡ್ತಿದ್ವಿ. ಬರೀ ಖಾರ ಮಾಡ್ಕೊತಿದ್ವು, ಖಾರ ಐಟಮ್. ಜಾಂಗೀರಿ ಮಾಡ್ಕೊತಿದ್ವು. ಹಾಂ. ಈಗ ಸ್ವಲ್ಪ 4-5 ಐಟಮ್. ಈಗ ನಮ್ಮ ಮಗ ಕಾಲೇಜ್ಗೆ ಹೋಗ್ತಿರಲ್ಲ, ಹಾಂ ನಾವು ಒಬ್ಬನೇ ಇರ್ತಾ ಇದ್ದು 4-5 ಐಟಮ್ ಮಾಡ್ಕೊತಿದ್ದೆ, ಸುಮ್ಮನೆ ಇಟ್ಬಿಡ್ತಿದ್ವಿ. ಹಾಂ. ಈಗ ಅವನು ಕಾಲೇಜ್ ಓದಿ ಮುಗಿದ್ನಲ್ಲ, ಅವ್ರು ಏನು ಓದಿದ್ರು ನಿಮ್ಮ ಮಗ? ಡಿಗ್ರಿ 2 ವರ್ಷ ಓದ್ದ. ಹಾಂ, ಪುನಃ ಆಮೇಲೆ ನಿಮ್ಮ ಜೊತೆನೇ. ಯಾಕೆ ಅವ್ರು ಬೇರೆ ಏನು ಮಾಡಬೇಕು ಅನಿಸ್ಲಿಲ್ಲ ಅವ್ರಿಗೆ? ಮಾಡ್ಬೇಕಂದ್ರೆ ನಾವು ಒಬ್ಬ ಆಗ್ಬಿಡ್ತೀನಲ್ಲ, ಅದಕ್ಕೆ ನಿಮ್ಮ ಹೆಲ್ಪ್ ಇರಲಿ ಅಂತ ಅವರ ಜೊತೆಗೆ ಉಳ್ಕೊಂಡ್ರೆ. ಸಪೋರ್ಟ್ಗೆ ಯಾರು ಇಲ್ಲ. ಸಪೋರ್ಟ್ಗೆ ಇರ್ಬೇಕಲ್ಲ. ಅದೇ ಅದಕ್ಕೆ ಅವ್ರೇನು ಮಾಡೋಣ, ಕೆಲಸ ಬೇಡ ಇದೇ ನೋಡ್ಕೊತೀವಿ. ಸರಿ ಆಯ್ತು. ಅದಕ್ಕೆ ಅವನಿಗೆ ಖಾರ ಐಟಮು, ಕೋವಾ ಐಟಮ್ಗಳು ಎಲ್ಲ ಟ್ರೈನಿಂಗ್ ಕೊಟ್ಟೆ. ಕೋವಾ ಬಟಾಯಿ ಸುಲು ಮಾಡೋದು ಇದೆಲ್ಲ ಟ್ರೈನಿಂಗ್ ಕೊಟ್ಟೆ. ಜಾಂಗೀರಿನ ಇವಾಗ ಕೊಡ್ತಾ ಇಲ್ಲ, ಮೈಸೂರಿಗೆಲ್ಲ ಹೊಡಿತಾನೆ. ಮೈಸೂರು ಹೊಡ್ಕೊತಾನೆ. ಅಂದರೆ ಒಬ್ಬರಿಗೆ ಸಪೋರ್ಟ್ ಇಲ್ಲ, ಸಪೋರ್ಟ್ ಬೇಕಲ್ಲ. ಅದೇ ಆಮೇಲೆ ನಮ್ಮ ತಮ್ಮದಿರಿದ್ರು, ಅವರೆಲ್ಲ ತಿರೋದು. ಅವ್ರು ಬತ್ತಿದ್ರು ಅಂದರೆ ಅಲ್ಲಿ ಬಿಟ್ಟು ಬರ್ತಿಲ್ಲ, ಇಲ್ಲೇ ಅವರು ಅಲ್ಲೇ ಕೆಲಸ ಮಾಡಿ, ನಿಮ್ಮ ತಮ್ಮಿಂದ್ರು ಅಲ್ಲೇ ಕೆಲಸ ಮಾಡಿ ಊರಲ್ಲೇ ಇದ್ರು. ಹಾಂ, ಅವರು ಈ ಕಡೆ ಬಂದರೆ ಅಲ್ಲಿ ಇದಾಗುತ್ತಲ್ಲ ಅಂದ್ಬಿಟ್ಟು ಊರಲ್ಲೇ ಇದ್ರು ಅವರು. ಅಲ್ಲಿ ಅವ್ರು ಏನು ಮಾಡ್ತಿದ್ರು? ಜಮೀನು ಕೆಲಸ ಅದು ಇದು ಜಮೀನು ಕೆಲಸ, ಕೂಲಿಗೆ ಹೋಯ್ತಿದ್ರು. ಕೂಲಿಗೆ ಹೋಯ್ತಾದ್ರು, ಅದು ಇದು ಕೆಲಸ ಮಾಡಿ. ಏನೋ ನೀವು ಕಷ್ಟ ಕಲ್ತಿರೋದ್ರಿಂದ ಸ್ವಂತವಾಗಿ ನಿಮ್ಮದು ಒಂದು ವ್ಯವಹಾರ ಅಂತ ಶುರುವಾಗಿ ವ್ಯವಹಾರ ಶುರು ಮಾಡಿ. ಅಂದರೆ ನಮಗೆ ಇದ್ರ ಮೇಲೆ ಆಸೆ ಆಯಿತು. ಅದೇ ಇಷ್ಟಪಟ್ಟು ಮಾಡಿದ್ರೆ ತಾನೇ ಕೆಲಸ ಮಾಡೋಕ್ಕಾಗೋದು. ಇದನ್ನು ಕಲಿಬೇಕು ಅಂತ ನಮ್ಮ ಮನಸ್ಸಾಯ್ತು. ಅದೇ ಅದಕ್ಕೆ ಟಿಫನ್ ಸ್ಟೋರ್ ಸೇರಿಸ್ಕೊಂಡು ಒಂದು 2-3 ಐಟಮ್ ಕಲಿಸಿ. ಇವರೇ ಅವ್ರ ಮನೆ ಕಳ್ಸಿದ್ರು, ಇವ್ರ ಮನೆಯವರೇ ಗುರುಸ್ಬಿಟ್ಟು ಅವ್ರ ಮನೆ ಕಳ್ಸಿದ್ರು. ಬಸಲಿಂಗಪ್ಪ ಅಂತ, ಅವರು ಅರಮನೆಯಲ್ಲಿ ಸ್ವೀಟ್ ಮಾಡ್ತಾರೆ ಅಂತೆ. ಯಾರು? ಬೆಟ್ಟಪ್ಪನವ್ರ ತಂದೆ ಬಸಲಿಂಗಪ್ಪ ಅಂತ. ಅವರು ಒಟ್ಟಿನ ಹೆಸರು ಹೇಳ್ತಾ ಇದ್ರು. ಅವರೇ ಅರಮನೆಯಲ್ಲಿ ಅಡುಗೆ ಮಾಡ್ತಾರೆ. ಅರಮನೆಯಲ್ಲಿ ಸ್ವೀಟ್ ಮಾಡ್ತಾ ಇದ್ದೀವಿ. ಅಡುಗೆ ಮಾಡೋದು,
ಸ್ವೀಟ್ ಮಾಡೋದು ಮಾಡ್ತಾರೆ. ಹಾಂ ಹಾಂ ನಮಗೆ ಗೊತ್ತಿರಂಗೆ ಅವ್ರ ತಮ್ಮನ ಒಬ್ಬರು ಬಸವರಾಜಣ್ಣ ಅಂತ ಮಾಡ್ತಾಯಿದ್ರು ಹಾಂ ಹಾಂ ಇಲ್ಲಿ ಮನೆಯಲ್ಲಿ. ಮನೆಯಲ್ಲಿ ಅವರು ಅಶೋಕ್ ರೋಡಲ್ಲಿ ಅಂಗಡಿ ಮಡಿಕೊಂಡಿದ್ರು. ಹಾಂ ಅವರು ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ಕೆಲ್ಸಕ್ಕೆ ಕರ್ಕೊಂಡು ಹೆಲ್ಪರ್ಗೆ. ತೀರೋದ್ಮೇಲೆ ಸರಿ ಸರಿ ಅವರು ತೀರೋಗ್ಬಿಟ್ರು. ಹಾ. ಅವರು ಅರಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಕೆಲ್ಸಕ್ಕೆ ಹೋಗ್ತಾರೆ ಸರಿ. ನಮ್ಮ ಬೆಟ್ಟಪ್ಪನವ್ರ ತಂದೆ ಮಾತ್ರ ಅಲ್ಲಿ ಅರಮನೆಯಲ್ಲಿ ಇದ್ರಂತೆ. ಅವರೇ ಮೈಸೂರು ಪಾಕ್ ರೆಡಿ ಮಾಡಿ ಮೈಸೂರು ಪಾಕ್ ಮಾಡಿದವ್ರು ಅವರೇ. ಅದೇ ಅವರು ಗುರುಸ್ಬಿಟ್ಟು ಅವ್ರ ತಾತನಿ ದಾಯಾದಿಗಳು ಅವರೆಲ್ಲ. ಎಲ್ಲ ಅಣ್ಣ ತಮ್ಮಿದ್ರು. ಹ್ಞೂ ಇಲ್ಲಿ 5 ವರ್ಷ ಮಾಡಿದೆ. ಹ್ಞೂ ಆಮೇಲೆ ಅಲ್ಲಿ ಮಾಡಬೇಕು ಅಂದಂಗೆ ಆಸೆ ಇತ್ತು ಟಿಬ್ಬನಿಸಲ್ಲಿ. ಬಾಂಬೆ ಫಾಲ್ಸ್ ಆಗೋದು ಕೆಲಸ ಕೇಳಿದೆ, ಹಾಂ ಕೊಟ್ಟರು. ಮಾಡ್ಕೊಂಡು ಬಂದು ನಾವೇ ಕೆಲಸ ಕೇಳಿದ್ವಿ, ಹಣ ಕೆಲಸ ಕೊಡಿ. ಈಗ ಹೆಚ್ಚು ಕಮ್ಮಿ 50 ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಮಾಡಿರೋ ಕೆಲಸದ ಒಟ್ಟಿನಲ್ಲಿ ಖುಷಿ ಇದೆ, ಜೀವನಕ್ಕೆ ಸಾಕು ಸರ್. ಜೀವನಕ್ಕೆ ಸಾಕು. ಹಾಂ ಯಾರ ಈಗ ಇನ್ನೊಬ್ರ ಹತ್ರ ಕೆಲಸ ಹೋಗೋಕ್ಕಿಂತ ಕೈಲಿ ಕಸಿದ್ರೆ ಈಗ ಅವ್ರ ಇದು ಏನಂದ್ರೆ ನಿಮ್ಮ ಸ್ವಂತ ಇದು ಬೇಕು ಅಂದ್ರೆ ಒಂದು 2 ದಿನ ರಜಾ ಮಾಡ್ಕೊಂಡು ಎಲ್ಲರೂ ಊರು ಹೋಗಕ್ಕೆ ಮಾಡೋಕ್ಕೆ ಹಿಂಸೆ. ಹಾಂ ಈಗ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ. ಅಕಸ್ಮಾತ್ ಸಡನ್ ಆಗಿ ಊರಿಗೆ ಹೋಗ್ಬೇಕು. ಹ್ಞೂ ಅಲ್ಲಿ ನಮ್ಮ ತಾಯಿ ಇದ್ರು, ನಮ್ಮ ತಮ್ಮ ಇದ್ರು, ನೋಡಕ್ಕೆ ಆಯ್ತಿರ್ಲಿಲ್ಲ. ಆಯ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡೋದು, ಸ್ವಂತ ಮಾಡ್ಕೊಂಡು ರಾಜ ಗೀಜ ಮಾಡ್ಕೊಂಡು ಹೋಗ್ಬೋದು ಹ್ಞೂ ಅಂದ್ಬಿಟ್ಟು ಆಮೇಲೆ ಹುಡುಗರು ಟ್ರೈ ಮಾಡೋಕ್ಕೆ ಅದೇ ಅದೇ ಅನುಕೂಲ ಆಯಿತು. ಹುಡುಗನು ಓದಿಸ್ತು, ಹೋಗಿಸ್ತು. ಇಬ್ಬರು ಸಮ ಓದಿದ್ರು. ಹಾಂ ಇಬ್ಬರು ತುಂಬ ಖುಷಿ ಆಯಿತು ನಿಮ್ಗೆ ಮಾತಾಡ್ಸಿದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.